ತುಂಬ ಜನಕ್ಕೆ IUI, IVF, ICSI ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಎಷ್ಟು ಜನ ಹೇಳುವಾಗ ನಾನು IVI ಮಾಡಿಸ್ಕೊಂಡೆ ಅಂತಲೂ ಹೇಳ್ತಾರೆ. ಆ ಥರ ಯಾವುದು ಟರ್ಮಿನಾಲಜಿ ಇಲ್ಲ. ಮೊದಲನೇದಾಗಿ IUI ಬಗ್ಗೆ ತಿಳ್ಕೊಳ್ಳೋಣ. IUI ಅಂದರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಇದರಲ್ಲಿ ಏನು ಮಾಡ್ತೀವಿ, ಅಂಡಾಶಯದಿಂದ ಮೊಟ್ಟೆಗಳನ್ನು ಬಿಡುಗಡೆ ಆಗೋ ಹಾಗೆ ಇಂಜೆಕ್ಷನ್ಸ್ ಕೊಡ್ತೀವಿ. ಆವಾಗ ಇಲ್ಲಿಂದ ಮೊಟ್ಟೆ ರಿಲೀಸ್ ಆಗುತ್ತೋ, ಸ್ಕ್ಯಾನಲ್ಲಿ ನೋಡ್ಕೋತೀವಿ ಮೊಟ್ಟೆ ಯಾವಾಗ ಬಿಡುಗಡೆ ಆಗುತ್ತೋ ಆವಾಗ ಆ ಟೈಮ್ಗೆ ವೀರಾಣುಗಳನ್ನು ಇಲ್ಲಿ ರಿಲೀಸ್ ಮಾಡ್ಬಿಡ್ತೀವಿ. ಯಾಕೆ ಮಾಡಬೇಕು? ನಾರ್ಮಲ್ ಆಗಿ ಮಿಲಿಯನ್ಸ್ ಅಥವಾ ಕೋಟಿಗಟ್ಟಲೆ ಸ್ಪರ್ಮ್ಸು ವೆಜೈನಾದಲ್ಲಿ ಅಥವಾ ಯೋನಿ ಮಾರ್ಗದಲ್ಲಿ ಡೆಪಾಸಿಟ್ ಆಗುತ್ತೆ ಗಂಡ ಹೆಂಡತಿ ಸಂಭೋಗ ಮಾಡುವಾಗ. ಆದರೆ ಅದರಲ್ಲಿ ಚಟುವಟಿಕೆ ಇರುವಂಥ ವೀರಾಣುಗಳು, ಚಟುವಟಿಕೆ ಇಲ್ಲದೇ ಇರುವಂಥ ವೀರಾಣುಗಳು ಇರುತ್ತೆ. ನಾವು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಮಾಡುವಾಗ ವೀರಾಣುಗಳನ್ನು ಪ್ರೋಸೆಸ್ ಮಾಡ್ತೀವಿ. ಚಟುವಟಿಕೆ ಇಲ್ಲದೇ ಇರುವಂಥ, ಜೀವಂತವಾಗಿ ಇಲ್ಲದೇ ಇರುವಂಥ ವೀರಾಣುಗಳನ್ನು ಸೆಗ್ರಿಗೇಟ್ ಮಾಡಿ, ಜೀವಂತವಾಗಿ ಮೊಟಿಲಿಟಿ ಇರುವಂಥ ಸ್ಪರ್ಮ್ಸ್ನ ಮಾತ್ರ ಸಪ್ರೇಟ್ ಮಾಡಿ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕ್ತೀವಿ. ಸೊ ಕೋಟ್ಯಾಂತರ ವೀರಾಣುಗಳು ಇಲ್ಲಿ ಡೆಪಾಸಿಟ್ ಆಗ್ತವೆ. ಇಲ್ಲಿ ಗರ್ಭನಾಳದಲ್ಲಿ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಲಕ್ಷಾಂತರ ವೀರಾಣುಗಳು ಇರ್ತವೆ. ನ್ಯಾಚುರಲ್ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ, ಕೋಟ್ಯಾಂತರ ವೀರಾಣುಗಳು ಡೆಪಾಸಿಟ್ ಆದರೂ ಇಲ್ಲಿ ಬರೋಷ್ಟೊತ್ತಿಗೆ ಲಕ್ಷಾಂತರ, ಇಲ್ಲಿ ಬರೋಷ್ಟೊತ್ತಿಗೆ 1000 ಅಥವಾ ಇಲ್ಲಿ ಬರೋಷ್ಟೊತ್ತಿಗೆ 100 ಸ್ಪರ್ಮ್ಸ್ ಇರಬಹುದು. ಆದರೆ IUIನಲ್ಲಿ ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡಿ ಹೆಚ್ಚು ಹೆಚ್ಚು ವೀರಾಣುಗಳು ಮಿಲನ ಆಗೋ ಹಾಗೆ ಮಾಡುವಾಗ ನಮಗೆ ಪ್ರೆಗ್ನೆನ್ಸಿ ಪ್ರಾಬಬಿಲಿಟೀಸ್ ಜಾಸ್ತಿ ಆಗುತ್ತೆ.